ಇವತ್ತಿನ ದಿವಸ ನಾವಿಲ್ಲಿ ಏನು ತಿಳ್ಕೊಬೇಕು ಅಂದರೆ ಎಲ್ಲರೂ ಕೇಳ್ತಾಯಿದ್ರು ಔಟ್ಪುಟ್ ಆರ್ ಪಿ ಎಮ್ ಯಾವ ರೀತಿ ನಾವು ಇದನ್ನು ಕಂಡುಹಿಡಬೇಕು ಅಂತ. ಅಂದರೆ ಆರ್ ಎ ವಿ ತಿರುಗುವಂಥ ಆರ್ ಪಿ ಎಮ್ ಎಷ್ಟು ಇರುತ್ತೆ ಅಂತಕ್ಕಂಥ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಈಗ ಬಂದುಬಿಟ್ಟು ನಮಗೆ ಇದೊಂದು ಏನಂದರೆ ಚೇಂಜ್ ಸ್ಪ್ರಾಕೆಟ್ ಇದೆ ಇದಕ್ಕೆ. ಸೊ ಇದು ಬಂದುಬಿಟ್ಟು ಇಲ್ಲಿ ಗೇರ್ ಬಾಕ್ಸ್ ಕನೆಕ್ಷನ್ ಆಗಿದೆ ಮತ್ತು ಮೋಟರ್ ಮೇನ್ ಡ್ರೈವ್ ಆಗಿದೆ ಇದರಲ್ಲಿ. ಸೊ ಎಲ್ಲರೂ ಏನು ಹೇಳ್ಕೊಳ್ತಾರೆ ಅಂತಂದರೆ ಮೋಟರೇ ಬಂದುಬಿಟ್ಟು ಈ ಚೇನನ್ನು ತಿರುಗಿಸ್ತಾ ಇದೆ. ಓಕೆ, ತಿರುಗಿಸ್ತಾ ಇದೆ. ಬಟ್ ಏನಂತಂದರೆ ನಮ್ಮ ಗೇರ್ ಬಾಕ್ಸ್ ಇದೆ. ಗೇರ್ ಬಾಕ್ಸ್ ಇರೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಆರ್ ಪಿ ಎಮ್ಮನ್ನು ರಿಡ್ಯೂಸ್ ಆಗಿ ಮಾಡುತ್ತೆ. ರಿಡ್ಯೂಸ್ ಮಾಡ್ತಿರೋದ್ರಿಂದ ಏನಾಗುತ್ತೆ, ಮತ್ತೆ ಇಲ್ಲಿ ಬಂದುಬಿಟ್ಟು ಈ ಒಂದು ಗೇರ್ ಬಾಕ್ಸ್ ಆರ್ ಪಿ ಎಮ್ ಬಂದುಬಿಟ್ಟು ಈ ಒಂದು ಚಿಕ್ಕ ಸ್ಪ್ರಾಕೆಟ್ ಇದೆಯಲ್ಲ, ಈ ಚಿಕ್ಕ ಸ್ಪ್ರಾಕೆಟ್ಗೆ ಇದನ್ನು ಟ್ರಾನ್ಸ್ಫರ್ ಆಗುತ್ತೆ. ಮತ್ತೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಏನು ಮಾಡಿದ್ದಾರೆ, ಅದು ಮತ್ತೆ ಸ್ಪ್ರಾಕೆಟ್ದು ಸೈಜ್ ಏನು ಮಾಡಿದ್ದಾರೆ, ದೊಡ್ಡದಾಗಿ ಮಾಡಿದ್ದಾರೆ. ಸೊ ಇದರ ಅರ್ಥ ಏನಾಗುತ್ತೆ, ಇಲ್ಲಿ ಮತ್ತೆ ಆರ್ ಪಿ ಎಮ್ಮು ರಿಡ್ಯೂಸ್ ಆಗುತ್ತೆ ಇಲ್ಲಿ. ಸೊ ನಮ್ಗೇನು ಗೊತ್ತಾಗುತ್ತೆ ಅಂದರೆ ಇಲ್ಲಿ ಸ್ವಲ್ಪ ಮುಂದೆ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಬರೆದಿರೋ ಪ್ರಕಾರ ಏನಂತಂದರೆ ನಮ್ಮದು ಮೋಟ್ರ್ ಆರ್ ಪಿ ಎಮ್ ಬಂದುಬಿಟ್ಟು 1420 ಇದೆ. ಆಮೇಲೆ 149.610 ಬಂದುಬಿಟ್ಟು ನಮ್ಮದು ಗೇರ್ ಬಾಕ್ಸ್ ರೇಷಿಯೋ ಇದೆ. ಸೊ ನಮಗೆಲ್ಲ ಗೊತ್ತಿರೋ ಪ್ರಕಾರ ಏನಂತಂದರೆ ಇವಾಗ ನೋಡಿ ಇಲ್ಲಿ 1420 ಇದು ಬಂದುಬಿಟ್ಟು ನಮ್ಮದು ಮೋಟ್ರ್ ಆರ್ ಪಿ ಎಮ್. ಇದು ಬಂದುಬಿಟ್ಟು ನಮ್ಮದು ಮೋಟ್ರ್ ಆರ್ ಪಿ ಎಮ್ಮು. ಆಮೇಲೆ ಗೇರ್ ಬಾಕ್ಸ್ ರೇಷಿಯೋ ಬಂದುಬಿಟ್ಟು 149.610. ಇದು ಬಂದುಬಿಟ್ಟು ಏನಂತಂದರೆ ನಮಗೆ ಗೇರ್ ಬಾಕ್ಸ್ ರೇಷಿಯೋ. ಸೊ ಇವೆರಡನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಆರ್ ಪಿ ಎಮ್ ಎಷ್ಟು ಬರುತ್ತೆ ಅಂತಂದರೆ ಇದು 9.49 ಆರ್ ಪಿ ಎಮ್. ಇದು ಬಂದುಬಿಟ್ಟು ನಮ್ಗೆ ಏನಂತಂದರೆ ಗೇರ್ ಬಾಕ್ಸ್ ಔಟ್ಪುಟ್ ಆರ್ ಪಿ ಎಮ್. ಅಂದರೆ ಏನಂದರೆ ಮೋಟ್ರ್ ಬಂದುಬಿಟ್ಟು 1420 ಆರ್ ಪಿ ಎಮ್ ತಿರುಗಿದಾಗ ಆ ಗೇರ್ ಬಾಕ್ಸ್ ರೇಷಿಯೋಯಿಂದ ನಾವು 149.6 ಡಿವೈಡ್ ಮಾಡಿದಾಗ ನಮ್ದು ಔಟ್ಪುಟ್ ಏನು ಸಿಗುತ್ತಲ್ಲ, ಇದು ಬಂದುಬಿಟ್ಟು ಇಲ್ಲಿ ನೋಡಿ, ಈ ಒಂದು ಸ್ಪ್ರಾಕೆಟ್ ಇದೆಯಲ್ಲ, ಇದು ಬಂದುಬಿಟ್ಟು ಈ ಒಂದು ಸ್ಪ್ರಾಕೆಟ್ ಇದೆಯಲ್ಲ, ಈ ಸ್ಪ್ರಾಕೆಟ್ದು ಆರ್ ಪಿ ಎಮ್ ಅದು ಎಷ್ಟು 9.49 ಆರ್ ಪಿ ಎಮ್ ಇದಕ್ಕೆ ಬರುತ್ತೆ. ಸೊ ಇದರಿಂದ ಇದು ಏನು ನಮ್ಮ ಚೇಂಜ್ ಸ್ಪ್ರಾಕೆಟಿಂದ ಇದರಿಂದ ಟ್ರಾನ್ಸ್ಫರ್ ಆದಾಗ ಇದರಲ್ಲಿ ಎಷ್ಟು ಬರುತ್ತೆ ಅಂದರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಸೊ ಅದಕ್ಕೆ ಏನೇನು ಬೇಕಂದರೆ ಮೊದಲು ಈ ಒಂದು ಚಿಕ್ಕ ಸ್ಪ್ರಾಕೆಟ್ ಇರ್ತಕ್ಕಂಥದ್ದನ್ನು ಎಷ್ಟು ಟೀತ್ ಇದೆಯಲ್ಲ ಆ ಟೀತನ್ನ ನಾವು ಬರ್ಕೋಬೇಕು. ನಾನು ಇದು ಇವಾಗ ಆಲ್ರೆಡಿ ಎನ್ಸಿದ್ದೀನಿ. ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, T1 = 15 ಅಂತ ಬರುತ್ತೆ. ಆಮೇಲೆ ಈ ದೊಡ್ಡ ಸ್ಪ್ರಾಕೆಟ್ ಏನಿದೆಯಲ್ಲ ಆರ್ ಪಿ ಎಮ್ಮು ಏನೋ ಟೀಚ್ ಬಂದುಬಿಟ್ಟು 35 ಇದೆ ಇದರಲ್ಲಿ. ಸೊ ಇದಕ್ಕೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಏನು ಫಾರ್ಮುಲಾ ಇದೆ ಅಂತಂದರೆ ಇಲ್ಲಿ ಆ ಫಾರ್ಮುಲಾ ನೋಡಿ ನಾನು ಹೇಳ್ತಾ ಇದ್ದೀನಿ ಇಲ್ಲಿ N1 T1 = N2 T2 ಅಂತ. N1 ಬಂದುಬಿಟ್ಟು ಏನಂತಂದರೆ ಇಲ್ಲಿ ನಮಗೆ ಈ ಒಂದು ಮೇನ್ ಏನಂತಂದರೆ ಗೇರ್ ಬಾಕ್ಸ್ ಸೈಡ್ ಏನಿದೆಯಲ್ಲ ಆರ್ ಪಿ ಎಮ್ಮು, ಅಂದರೆ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಅದು ಬಂದುಬಿಟ್ಟು ಏನಿದೆಯಲ್ಲ ಇದು ಡ್ರೈವರ್ ಆರ್ ಪಿ ಎಮ್ ಅಂತ. N1 ಅಂದರೆ ಡ್ರೈವರು, N2 ಅಂದರೆ ಡ್ರಿವನ್ ಆರ್ ಪಿ ಎಮ್, ಅಂದರೆ ಇದು ತಿರುಗಿಸುವಂಥ ಆರ್ ಪಿ ಎಮ್. ಇದು ತಿರುಗಿಸೋದು, ಇದು ತಿರುಗಿಸ್ಕೊಳ್ಳೋದು. ಆಮೇಲೆ T1 ಅಂತಂದರೆ ನಂಬರ್ ಆಫ್ ದ ಟೀತ್ಸ್ ಆನ್ ದ ಡ್ರೈವ್ ಸೈಡ್, ನಂಬರ್ ಆಫ್ ದ ಟೀತ್ಸ್ ಆನ್ ದ ಡ್ರಿವನ್ ಸೈಡ್. ಇದು ತಿರುಗಿಸಿಕೊಳ್ಳುವಂಥ ಸ್ಪ್ರಾಕೆಟದ್ದು ಟೀತ್ ಎಷ್ಟಿದೆ ಅಂತ ಹೇಳ್ಕೊಡುತ್ತೆ. ಇದು ತಿರುಗಿಸುವಂಥ ಸ್ಪ್ರಾಕೆಟದ್ದು ಎಷ್ಟಿದೆ ಅಂತ ಟೀತ್ ಹೇಳ್ಕೊಡುತ್ತೆ. ಸೊ ನಮಗೆ ಬೇಕಾಗಿರುವಂಥ ಆರ್ ಪಿ ಎಮ್ ಯಾವುದು ಅಂತಂದರೆ ಡ್ರಿವನ್ ಸೈಡ್ದು, ಅಂದರೆ ನಮ್ಮ ಆರ್ ಎ ವಿ ಆರ್ ಪಿ ಎಮ್. ಅಂದರೆ ಇದು ಬಂದುಬಿಟ್ಟು ಆರ್ ಎ ವಿ ಆರ್ ಪಿ ಎಮ್ ಎಷ್ಟಿದೆ ಅಂತಕ್ಕಂಥದ್ದು N2 ಹೇಳ್ಕೊಡುತ್ತೆ ನಮಗೆ. ಇದನ್ನು N1 T1 T2 ಮಾಡಿದಾಗ ಇವಾಗ ನೋಡಿ N1 ಅಂತಾರೆ ನನಗೆ ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಮೇಲಡಿ. ಸೊ ಈ ಮೇಲಡಿ ಏನು ಬಂದಿದೆಯಲ್ಲ ನಮಗಿದು 9.49 ಇಲ್ಲಿ ಪಿಕಪ್ ಮಾಡ್ತಾಯಿದ್ದೀನಿ. ಆಮೇಲೆ ನಂಬರ್ ಆಫ್ ದ ಟೀತ್ಸ್ ಆನ್ ದ ಡ್ರೈವ್ ಸ್ಪ್ರಾಕೆಟು ಅದು ಬಂದುಬಿಟ್ಟು 15. ಆಮೇಲೆ ಡ್ರಿವನ್ ಸ್ಪ್ರಾಕೆಟ್ಗೆ ಎಷ್ಟಿದೆ 35. ಸೊ ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ N2 = 4.06 ಆರ್ ಪಿ ಎಮ್ ಬರುತ್ತೆ. ಈ ಒಂದು ಆರ್ ಪಿ ಎಮ್ ಕರೆಕ್ಟು ಅಥವಾ ತಪ್ಪು ಅಂತಕ್ಕಂಥದ್ದನ್ನು ನಾವು ಇವಾಗ ಪ್ರಾಕ್ಟಿಕಲ್ ಆಗಿ ನೋಡೋಣ. ಸ್ಟಾರ್ಟ್ ಮಾಡಿ ಸರ್. ಈಗ ನೀನು ಬೇಡ, ನಾನು ಹೇಳ್ತೀನಿ, ಸ್ಟಾರ್ಟ್ ಮಾಡಿ. ಇವಾಗ ನೋಡಿ, ನಾನು ಇದನ್ನು ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಇದನ್ನು ನಮ್ಗೆ ಗೊತ್ತಿದೆ ಆಲ್ರೆಡಿ. ನಾನು ಇದನ್ನು ಕ್ಯಾಲ್ಕುಲೇಷನ್ ಮಾಡಿದ ಪ್ರಕಾರ 4 ಎಷ್ಟು ಬಂದಿದೆ ನಮಗಿದು 4.06 ಆರ್ ಪಿ ಎಮ್ ಬಂದಿದೆ. ಇದು 4.06 ಇದೇ ಇಲ್ವ ಅಂತ ಇವಾಗ ನನಗೆ ಪ್ರಾಕ್ಟಿಕಲ್ ಆಗಿ ಇದನ್ನು ಸ್ಟಾರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಬಂದುಬಿಟ್ಟು ನಮ್ಮದೇ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತಿಳ್ಕೊಳ್ಳೋಣ. ಓಕೆ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಇಲ್ಲಿತ್ತು ನಮ್ಮದು ಪಾಯಿಂಟರು. ಈ ಪಾಯಿಂಟರ್ ಬಂದುಬಿಟ್ಟು ಇಲ್ಲೇ ಇತ್ತು, ಈ ಪಾಯಿಂಟರ್ ಬಂದುಬಿಟ್ಟು ಇಲ್ಲಿಟ್ಟು. ಸೊ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ವ, ಇವಾಗ ಒಂದು ರೊಟೇಷನ್ ಆಗ್ತಾ ಬರ್ತಾಯಿದೆ. ಇವಾಗ ಇದು ಬಂದುಬಿಟ್ಟು 1. ಇವಾಗ ನಿಮಗೆ ಇದು ಕನ್ಫರ್ಮ್ ಆಗ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಇವಾಗ ನಾನು ಇಲ್ಲಿ ಟೈಮನ್ನು ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಇವಾಗ ಇಲ್ಲಿ
ಈಗ ನೋಡಿ ಇಲ್ಲಿ ಟೈಮರ್ ಸ್ಟಾರ್ಟ್ ಮಾಡ್ತೀನಿ. ಈ ಒಂದು ಪಾಯಿಂಟರ್ ಬಂದಾಗ ಇಲ್ಲಿ ಓಕೆ ಎಲ್ಲದು ಓಕೆ ಇಲ್ಲಿ ತೊಗೊಳ್ಳೋಣ ನಾವು ಇವಾಗ. ಇಲ್ಲಿ ಬಂದಾಗ ನಮಗೆ ಇದನ್ನು ಮತ್ತೆ ಒಂದು ರೌಂಡ್ ಆಗಿಬಿಡುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲಿ ನೀವು ಟೈಮರ್ ನೋಡ್ಕೊಳ್ಳಿ. ಓಕೆ, ಇದು ಬಂದ್ಬಿಟ್ಟು ಒಂದು ರೌಂಡು. ಓಕೆ, ಇಲ್ಲಿ ಬಂತು 2 ರೌಂಡು. ಓಕೆ, 3 ರೌಂಡ್ ಆಯಿತು. ರೌಂಡು ಆಮೇಲೆ ನೋಡ್ತಾ ಇದ್ದೀವಿ ಫ್ರೆಂಡ್ಸ್, ಇವಾಗ 4 ರೌಂಡ್ ಕಂಪ್ಲೀಟ್ ಆಯ್ತು ಇವಾಗ. ಸೊ ಇದೇ ರೀತಿಯಾಗಿಯೇ ನಾವೇನಪ್ಪ ಅಂತಂದರೆ ಈ ಚೇನ್ ಸ್ಪ್ರಾಕೆಟು ಮತ್ತು ಗೇರ್ ಬಾಕ್ಸ್ ಮತ್ತು ಮೋಟರ್ ಕನೆಕ್ಷನ್ ಇದ್ದಾಗ ನಾವು ಇದನ್ನು ಯಾವ ರೀತಿ ನಮಗೆ ಡ್ರಿವನ್ ಸೈಡ್ RPM ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿಯೇ ನಾವು ಇಲ್ಲಿ ಬರೆದಿರೋದು ಕೂಡ ಏನಂದರೆ 4.06 RPM. ಇದೇ ರೀತಿಯಾಗಿಯೇ ನೀವು ಎಲ್ಲವೊಂದನ್ನು ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಈ ರೀತಿ ನಮಗೆ ಏನಂದರೆ ಒಂದು ಸ್ಪ್ರಾಕೆಟು, ಗೇರ್ ಬಾಕ್ಸು ಮತ್ತು ಡ್ರೈವ್ ಸ್ಪ್ರಾಕೆಟ್, ಡ್ರಿವನ್ ಸ್ಪ್ರಾಕೆಟ್ ಕೊಟ್ಟಾಗ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.